ನೋಡ್ಬೋದು ನೀವಿಲ್ಲಿ ಸ್ಕೈ ಬ್ಲೂ ಕಲರ್ನಲ್ಲಿ ಇರುತ್ತೆ. ಇದು ಒಂದು ರೀತಿ ನೀರು ಹಚ್ಚಿದ ರೀತಿ ಇರುತ್ತೆ, ಅಷ್ಟೊಂದು ಲೈಟ್ ಆಗಿರುತ್ತೆ. ಹಾಗೆ ಸ್ಕಿನ್ ಒಳಗಡೆ ಇದು ಬೇಗನೆ ಅಬ್ಸರ್ವ್ ಆಗುತ್ತೆ. ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತೊಂದು ಮಾಯಶ್ಚರೈಸಿಂಗ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗಾಗಿ ನೀವಿಲ್ಲಿ ನೋಡ್ತಾ ಇರ್ಬೋದು, ಇದು ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯಶ್ಚರೈಸರ್ ಫಾರ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಅಂತ ಇದೆ. ಇದರಲ್ಲಿ ಆಯಿಲಿ ಸ್ಕಿನ್ ಅವರಿಗೆ ಮತ್ತು ಕಾಂಬಿನೇಷನ್ ಸ್ಕಿನ್ ಅವರಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಹಾಗೆ ಇದು 50 ml ಗೆ 130 ರೂಪೀಸ್ ಆಯಿತು. ನಾನು ಇದನ್ನು ನೈಕಾ ಆನ್ಲೈನ್ ಆ್ಯಪಿಂದ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೆ ಕೆಲವೊಂದು ಮೆಡಿಕಲ್ ಸ್ಟೋರ್ಗಳಲ್ಲೂ ನಿಮಗೆ ಸಿಗುತ್ತೆ. ನೀವು ವಿಚಾರಿಸಿ ನೋಡಿ, ಸಿಗುತ್ತೆ ಇದು ಮೆಡಿಕಲ್ ಶಾಪ್ಗಳಲ್ಲೂ ಕೂಡ. ನಾನು ಇದಕ್ಕಿಂತ ಮೊದಲು ಮೆಡಿಕಲ್ ಶಾಪ್ನಲ್ಲಿ ಒಂದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಡ್ರೈ ಸ್ಕಿನ್ ಅವರು ಬೇಕಿದ್ರೆ ಯೂಸ್ ಮಾಡ್ಬೋದು, ಅಂದರೆ ನಿಮಗೆ ಸಮ್ಮರ್ ಟೈಮ್ನಲ್ಲಿ ಮಾತ್ರ ಯೂಸ್ ಮಾಡ್ಬೋದು. ಡ್ರೈ ಸ್ಕಿನ್ ಅವರಿಗೆ ಯಾವಾಗಲೂ ಸ್ವಲ್ಪ ಹೆವಿ ಮಾಯಶ್ಚರೈಸರ್ ಬೇಕಾಗುತ್ತೆ. ಇದು ಸ್ವಲ್ಪ ಲೈಟ್ ಮಾಯಶ್ಚರೈಸರ್, ಹಾಗಾಗಿ ಇದು ತುಂಬ ಚೆನ್ನಾಗಿ ಆಯಿಲಿ ಸ್ಕಿನ್ ಇದ್ದವರಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆಯೇ ಇದರಲ್ಲಿ ಅಂಥ ಹಾರ್ಮ್ಫುಲ್ ಕೆಮಿಕಲ್ಸ್ ಏನೂ ಇಲ್ಲ. ಹಾಗಾಗಿ ಇದನ್ನು ನೀವು ಆರಾಮವಾಗಿ ಯಾವುದೇ ಭಯವಿಲ್ಲದೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನೀವು ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇದರಲ್ಲಿ ಪಾಂಡ್ಸ್ ಲೈಟ್ ಮಾಯಶ್ಚರೈಸಿಂಗ್ ಕ್ರೀಮ್ ಕೂಡ ಬರುತ್ತೆ. ಅದರಲ್ಲಿ ಮಿನರಲ್ ಆಯಿಲ್ ಮತ್ತು ಪ್ಯಾರಾಬಿನ್ ಎನ್ನುವಂಥ ಕೆಮಿಕಲ್ ಇದೆ. ಹಾಗಾಗಿ ನೀವು ಅದನ್ನು ಯೂಸ್ ಮಾಡೋದಕ್ಕಿಂತ ಪಾಂಡ್ಸ್ ಸೂಪರ್ ಲೈಟ್ ಜೆಲ್ ಮಾಯಶ್ಚರೈಸರ್ನ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ಈ ಒಳಗಡೆ ಇರುವಂಥ ಜೆಲ್ಲನ್ನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇರುತ್ತೆ. ನಾನು ಇದನ್ನು ಜಸ್ಟ್ ಸ್ವಲ್ಪ ಓಪನ್ ಮಾಡ್ಕೊಂಡಿದ್ದೀನಿ. ನೀವು ಒಂದೇ ಸರಿ ಈ ರೀತಿಯಾಗಿ ಫುಲ್ ಓಪನ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟೇ ಇದನ್ನು ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ನೋಡ್ಬೋದು ನೀವಿಲ್ಲಿ ಸ್ಕೈ ಬ್ಲೂ ಕಲರ್ನಲ್ಲಿ ಇರುತ್ತೆ. ಇದು ಒಂದು ರೀತಿ ನೀರು ಹಚ್ಚಿದ ರೀತಿ ಇರುತ್ತೆ, ಅಷ್ಟೊಂದು ಲೈಟಾಗಿರುತ್ತೆ. ಹಾಗೆ ಸ್ಕಿನ್ ಒಳಗಡೆ ಇದು ಬೇಗನೆ ಅಬ್ಸರ್ವ್ ಆಗುತ್ತೆ. ಆಯಿಲಿ ಸ್ಕಿನ್ ಅವರಿಗೆ ತುಂಬಾ ಒಳ್ಳೆಯ ಒಂದು ಮಾಯಶ್ಚರೈಸರ್ ಅಂತ ಹೇಳ್ಬೋದು. ತುಂಬ ಲೈಟ್ ವೆಯ್ಟ್ ಅಂತ ಹೇಳ್ಬೋದು. ನೀವು ಮುಖಕ್ಕೆ ಒಂದು ರೀತಿ ಅಲೋವೆರಾ ಜೆಲ್ ಹಚ್ಚಿದರೆ ಯಾವ ರೀತಿಯಾಗಿರುತ್ತೆ ನೋಡಿ, ಅದೇ ರೀತಿಯಲ್ಲಿರುತ್ತೆ. ಹೆವಿ ಅಂತ ಅನಿಸೋದಿಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ತುಂಬಾ ಚೆನ್ನಾಗಿ ಸ್ಕಿನ್ ಒಳಗಡೆ ಇದು ಬೇಗನೆ ಅಬ್ಸರ್ವ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಯಿತು ಇದು. ನಿಮ್ಮದೇನಾದರೂ ಆಯಿಲಿ ಸ್ಕಿನ್ ಇತ್ತು ಅಂದರೆ ಇದನ್ನು ಖಂಡಿತವಾಗ್ಲೂ ನೀವು ಕೂಡ ಯೂಸ್ ಮಾಡ್ಬೋದು. ಈ ಮಾಯಶ್ಚರೈಸರನ್ನು ಬೆಳಿಗ್ಗೆ ಮತ್ತು ರಾತ್ರಿ ಹಚ್ಚಿ, ಅಂದರೆ ದಿನದಲ್ಲಿ 2 ಸಾರಿ ನೀವು ಫೇಸ್ ವಾಶ್ ಮಾಡ್ತೀರಲ್ವ, ಫೇಸ್ ವಾಶ್ ಮಾಡಿದ ನಂತರ ಇದನ್ನು ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಆಯಿಲಿ ಸ್ಕಿನ್ ಇದ್ದವರು ತುಂಬ ಜನ ಈ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದಿಲ್ಲ. ಆಯಿಲ್ ಫ್ರೀ ಮಾಯಶ್ಚರೈಸರನ್ನು ಆಯಿಲಿ ಸ್ಕಿನ್ ಇದ್ದವರು ಕೂಡ ಅಪ್ಲೈ ಮಾಡೋದು ತುಂಬಾ ಒಳ್ಳೆಯದು. ಈ ಒಂದು ಮಾಯಶ್ಚರೈಸರನ್ನು ನೀವು ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನು ಬ್ರೈಟ್ ಅಂತ ಆಗೋದಿಲ್ಲ. ನಿಮ್ಮ ಸ್ಕಿನ್ನಲ್ಲಿ ತೇವಾಂಶ ಕಾಪಾಡುತ್ತೆ ಈ ಮಾಯಶ್ಚರೈಸರ್. ಹಾಗೆ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆ ಸ್ಕಿನ್ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮಾಯಶ್ಚರೈಸರನ್ನು ಅಪ್ಲೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಿಮಗೆ ಇದು ಮೆಡಿಕಲ್ ಶಾಪ್ನಲ್ಲಿ ಈಸಿಯಾಗಿ ಸಿಗುತ್ತೆ. ನೀವು ಇದನ್ನು ಬೈ ಮಾಡಿ ಬೇಕಿದ್ರೆ ಅಪ್ಲೈ ಮಾಡಿ ನೋಡಿ. ನೀವು ಯಾವುದೇ ಒಂದು ಬ್ಯೂಟಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತೀರಾ ಅಂದರೆ ಮೊದಲು ಸಣ್ಣ ಒಂದು ಡಬ್ಬವನ್ನು ತೆಗೆದುಕೊಳ್ಳಿ. ಯೂಸ್ ಮಾಡಿ ಸೆಟ್ ಆದರೆ ಮತ್ತೆ ದೊಡ್ಡ ಒಂದು ಬಾಟಲನ್ನು ತೆಗೆದುಕೊಳ್ಬೋದು. ಫ್ರೆಂಡ್ಸ್, ಹಾಗೆಯೇ ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಇದನ್ನು ಹಣ ಕೊಟ್ಟು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ನನಗೆ ಇದು ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಪ್ರತಿನಿತ್ಯ ಫೇಸ್ ವಾಶ್ ಮಾಡಿದ ನಂತರ ನೀವು ಟೋನರನ್ನು ಹಚ್ಚುವಂಥ ಅಭ್ಯಾಸ ಇದ್ದರೆ ಟೋನರನ್ನು ಅಪ್ಲೈ ಮಾಡಿ, ನಂತರ ಈ ಮಾಯಶ್ಚರೈಸರಿಂಗ್ ಕ್ರೀಮನ್ನು ಅಪ್ಲೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದರ ಮೇಲೆ ಬೇಕಿದ್ರೆ ನೀವು ಸನ್ಸ್ಕ್ರೀನ್ನ ಹೊರಗಡೆ ಹೋಗೋದಿದ್ರೆ ಅಪ್ಲೈ ಮಾಡ್ಕೊಳ್ಬೋದು. ಹಾಗೆ ಯಾವುದೇ ರೀತಿಯಾದ ಮೇಕಪ್ ಪ್ರಾಡಕ್ಟನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಮಾಯಶ್ಚರೈಸರನ್ನು ಅಪ್ಲೈ ಮಾಡಿದ ನಂತರ. ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗ್ಬೋದು. ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.